ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಯಾರ್ಯಾರು ಇನ್ನು ಸೆಲ್ಫ್ ಡಿಕ್ಲರೇಷನ್ ಹಾಕಕ್ಕೆ ಟ್ರೈ ಮಾಡ್ತಿದ್ದೀರೋ ಅವ್ರಿಗೆಲ್ಲರೂ ಸಹಿತ ಒಂದು ಹೊಸ ಸಮಸ್ಯೆ ಬಂದಿದೆ ಸ್ನೇಹಿತರೆ. ಏನಂದರೆ ಅದು ಹೇಳ್ಬಿಟ್ಟು ನಿಮಗೆ ಯೂನಿದಿ ಅಪ್ಲಿಕೇಶನ್ಸ್ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಡೇಟಾ ಫೆಚ್ ಆಗ್ತಿಲ್ಲ ಒಂದಾಗಿರಲಿ. ಹಾಗೆ ಇನ್ನೊಂದು ಏನಂದರೆ ಸ್ನೇಹಿತರೆ, ಆಧಾರ್ ಅಥೆಂಟಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟ್ ಪ್ರೋಸೆಸ್ ಐತಾನೆ ಇಲ್ಲ. ಎಷ್ಟೇ ಕ್ಲಿಕ್ ಮಾಡ್ತಿದ್ರೆ ಅದು ಕ್ಲಿಕ್ಕೇ ಆಗ್ತಿಲ್ಲ ಸ್ನೇಹಿತರೆ, ಸ್ಟಕ್ ಆಗಿಬಿಟ್ಟೈತೆ ಅಂತ ಹೇಳ್ತಿದ್ರು ಸುಮಾರು ಜನ. ಹಾಗೆ ಸೇವಸಿಂದು ವೆಬ್ಸೈಟ್ ಲಾಗಿನ್ ಆದಮೇಲೆ ಅದಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಅದು ಸ್ಟಕ್ ಆಗಿದೆ, ಯಾವ ಥರ ಪ್ರೋಸೆಸ್ಸೇ ಐತಿಲ್ಲ ಅಂತ ಹೇಳ್ಬಿಟ್ಟು ಅದೇನಕ್ಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಹಾಗೆ ಇನ್ನೊಂದು ಏನಂದರೆ, ಸುಮಾರು ಜನ ಡೀಟೇಲ್ಸ್ ಎಲ್ಲ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿದೆ ಎಲ್ಲ ಆದಮೇಲೆ. ಆದರೆ ಲಾಸ್ಟಲ್ಲಿ ಸಬ್ಮಿಟ್ ಕೊಡೋಕೆ ಹೋದರೆ ಅವ್ರಿಗೆ ಈ ಥರ ಬರ್ತಿದೆ, ಇನ್ಪುಟ್ ಇಸ್ ರಿಕ್ವೈರ್ಡ್ ಅಂತ ಬರ್ತಿದೆ ಸ್ನೇಹಿತರೆ. ಅದು ಏನಕ್ಕೋಸ್ಕರ ಆ ಥರ ಬರ್ತಿದೆ ಅಂತ ಮತ್ತು ಇದಕ್ಕೆ ಏನು ಸಮಸ್ಯೆಗೆ ಪರಿಹಾರ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಸುಮಾರು ಜನಕ್ಕೆ ಈ ಥರ ಬರ್ತಿದೆ, ದಿಸ್ ಫೀಲ್ಡ್ ಇಸ್ ರಿಕ್ವೈರ್ಡ್ ಅಂತ, ಸೇಮ್ ಆ್ಯಸ್ ಇಟ್ ಈಸ್. ಸುಮಾರು ಜನಕ್ಕೆ ಈ ಥರ ಬರ್ತಿದೆ. ಯಾಕಂದರೆ ನಿಮಗೆ ಏನಾರು ಹಾಕೋಕ್ಕಾಗ್ತಿಲ್ಲ ಅಂದರೆ ಅದು ಈ ತಿಂಗಳು ಆಲ್ರೆಡಿ ನೀವು ಹಾಕಲೇಬೇಕಾಗಿರುತ್ತೆ. 25th ಲಾಸ್ಟ್ ಡೇಟು. ಹಾಗೆ ಸ್ನೇಹಿತರೆ, ಹೊಸೊಬ್ರು ಯಾರೊಬ್ರು ನೋಡ್ತಿದ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರೂ ರಿಮೈಂಡ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ. ಈ ತಿಂಗಳು ಬಿಟ್ಟರೆ ಬರೋ ತಿಂಗಳು ನೀವು ಹಾಕೋಕ್ಕಾಗಲ್ಲ ಸ್ನೇಹಿತರೆ. ಈ ತಿಂಗಳೇ ಫೈನಲ್ 25th ಲಾಸ್ಟ್ ಆಗಿರುತ್ತೆ ಡೇಟು. ಅದರೊಳಗಡೆ ನೀವು ಮುಂಚೆನೇ ಹಾಕಬೇಕು ಸೆಲ್ಫ್ ಡಿಕ್ಲರೇಷನ್ನು ಸ್ನೇಹಿತರೆ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ ಇವಾಗಲೇ. ನಾವು ಈ ಥರ ಸೇವಸಿಂದಿಗೆ ಲಾಗಿನ್ ಆಗ್ತೀವಿ. ಲಾಗಿನ್ ಆಗ್ಬಿಟ್ಟು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಯೂನಿದಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ ತಕ್ಷಣ ಸುಮಾರು ಜನಕ್ಕೆ ಇಲ್ಲಿ ಮಾರ್ಚು, ಏಪ್ರಿಲ್, ಮೇ ಈ 3 ಆಪ್ಷನ್ ಕಂಪಲ್ಸರಿಯಾಗಿ ತೋರಿಸಲೇಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ಸಹಿತ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಆಗ್ತಿದ್ದೀರೋ ಈ ತಿಂಗಳಲ್ಲಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆ ಮೇ ತಿಂಗಳು ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ, ಕಂಪಲ್ಸರಿ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಡಿಕ್ಲರೇಷನ್ ತಿಂಗಳು ನೋಡೋದಾಗಿದ್ರೆ ಮೇ ಕರೆಕ್ಟ್ ಆಗಿದೆ. ಹಾಗೆ ಇಲ್ಲಿ ನಾವು ಆಧಾರ್ ಅಥೆಂಟಿಕೇಶನ್ ಅಂತಿಲ್ವ ಸ್ನೇಹಿತರೆ, ಆಧಾರ್ ದೃಢೀಕರಣ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಯಾರಿಗೂ ಸಹಿತ ನಿನ್ನೆಯಿಂದ ಸಹಿತ ಇದು ಪ್ರಾಬ್ಲಮ್ ಆಗ್ತಿರೋದು ನಿನ್ನೆಯಿಂದ ಸ್ನೇಹಿತರೆ. ನೋಡಿ ಸ್ಟಕ್ ಆಗಿಬಿಟ್ಟೈತೆ. ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ಥರ ಮೂವ್ ಆಗ್ತಿಲ್ಲ. ನೀವು ಫೋನಲ್ಲೇ ಅಥವಾ ಲ್ಯಾಪ್ಟಾಪಲ್ಲಿ ಎಲ್ಲೇ ಯಾವ್ದ್ರಲ್ಲಿ ನೀವು ಟ್ರೈ ಮಾಡ್ತಿದ್ರು ಸಹಿತ ಅದು ಈ ಥರನೇ ತೋರಿಸ್ತಿದೆ ಸ್ನೇಹಿತರೆ. ಇದಕ್ಕೆ ಪ್ರಾಬ್ಲಮ್ ಏನಂದರೆ ಸ್ನೇಹಿತರೆ, ಇದು ಒಂದು ಬಂದ್ಬಿಟ್ಟು ನಿಮ್ದು ಏನು ಪ್ರಾಬ್ಲಮ್ ಇರಲ್ಲ ಸ್ನೇಹಿತರೆ. ಇದು ಬಂದ್ಬಿಟ್ಟು ಈ ವೆಬ್ಸೈಟ್ದೇ ಸರ್ವರ್ದೇ ಇಶ್ಯೂ ಆಗಿರುತ್ತೆ. ಅದಕ್ಕೆ ನೀವು ಎಷ್ಟೇ ಸಲ ಟ್ರೈ ಮಾಡಿದ್ರು ಸಹಿತ ಅದು ಈ ಥರನೇ ಬರುತ್ತೆ. ಈ ಥರ ಪದೇ ಪದೇ ಟ್ರೈ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಕಂಟಿನ್ಯೂಸ್ ಆಗಿ ನೀವು ಎಷ್ಟೇ ಟ್ರೈ ಮಾಡಿದ್ರು ಸಹಿತ ಅದು ಓಪನ್ ಆಗೋಲ್ಲ. ಅದಕ್ಕೆ ನೀವು ನೋಡಿ, ನಾನು ಕ್ಲಿಕ್ ಮಾಡ್ತಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡ್ತಿದ್ರು ಯಾವುದೇ ಥರ ಪ್ರೋಸೆಸ್ ಇಲ್ಲ, ಇಲ್ಲಿ ಪ್ರೋಸೆಸ್ ಆಯ್ತಿಲ್ಲ ಸ್ನೇಹಿತರೆ. ಈ ವೆಬ್ಸೈಟ್ ಹ್ಯಾಂಗ್ ಆಗಿಬಿಟ್ಟೈತೆ. ನಾನು ಝೂಮ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ, ಸೇಮ್ ಆ್ಯಸ್ ಇಟ್ ಈಸು. ಹಾಗೆ ಗೆಟ್ ಡೀಟೇಲ್ಸು ತೋರಿಸ್ತಿಲ್ಲ ಸ್ನೇಹಿತರೆ. ಅದಕ್ಕೆ ನೀವು ಏನು ಮಾಡ್ಕೋ, ಜಸ್ಟ್ ಇಲ್ಲಿ ಇಂಟು ಮಾರ್ಕ್ ಕಾಣಿಸೋದು, ಜಸ್ಟ್ ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ನೀವು ಯಾವುದೇ ಥರ ಇವತ್ತು ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಯಾರೇ ಟ್ರೈ ಮಾಡ್ತಿದ್ರು ಇವತ್ತು ಅವ್ರಿಗೆಲ್ರಿಗೂ ಸಹಿತ ನಿನ್ನೆಯಿಂದ ಸಹಿತ ಇದೇ ಥರ ಸೇಮ್ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಯೂಜ್ ಅಪ್ಲಿಕೇಶನ್ಸ್ ಒಟ್ಟಿಗೆ ಬಂದರೆ ಸರ್ವರ್ ಆ ಥರ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಈಗ ಪ್ರತಿಯೊಬ್ಬರು ಟ್ರೈ ಮಾಡ್ತಿರ್ತಾರೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ. ಯಾಕಂದರೆ ಒಂದೇ ತಿಂಗಳಿರೋದು 25th ಲಾಸ್ಟ್ ಡೇಟು. ಅದಕ್ಕೆ ನೀವು ವೆಬ್ಸೈಟ್ ಯಾವಾಗ ಓಪನ್ ಆಗಿರುತ್ತೋ ಆವಾಗಲೇ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗಿರುತ್ತೆ. ಯಾಕೆ ಇದಕ್ಕೆ ಬೆಟರ್ ಟೈಮಿಂಗ್ಸ್ ಆಗೋದ್ರೆ ಸ್ನೇಹಿತರೆ, ಅರ್ಲಿ ಮಾರ್ನಿಂಗ್ ಬೇಕಾದ್ರೆ ಟ್ರೈ ಮಾಡಿ, ಆದಷ್ಟು ಕಂಪಲ್ಸರಿಯಾಗಿ ಹಾಗೇ ಆಗುತ್ತೆ. ಹಾಗಿಲ್ಲ ಅಂದರೆ ನೈಟ್ ಟೈಮ್ ಟ್ರೈ ಮಾಡಿ ಸ್ನೇಹಿತರೆ. ಅಂಥ ಟೈಮಲ್ಲಿ ಸ್ವಲ್ಪ ಇಶ್ಯೂ ಅಪ್ಲಿಕೇಶನ್ಸ್ ಹಾಕೋ ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೆ ಅಂಥ ಟೈಮಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೊಬ್ಬರಿಗೆ ಆಧಾರ್ ಇಂಡಿಕೇಶನ್ ಎಲ್ಲ ಕರೆಕ್ಟ್ ಆಗಿದೆ. ಹಾಗೆ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸುಮಾರು ಜನಕ್ಕೆ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು ಅಪ್ಡೇಟ್ ಆಗಿರಲ್ಲ ಸ್ನೇಹಿತರೆ, ಹಳೆ ಆಧಾರ್ ಕಾರ್ಡ್ ಇರುತ್ತೆ. ಹಂಗಂದ್ರೆ ನೀವು 10 ವರ್ಷದ ಏನಾರು ಹಳೆ ಆಧಾರ್ ಕಾರ್ಡ್ ಇದೆ, ಅಡ್ರೆಸ್ ನೀವು ಅಪ್ಡೇಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಏನಾರು ಅಡ್ರೆಸ್ ಏನು ಅಪ್ಡೇಟ್ ಆಗಿಲ್ಲ ಅಂದರೆ ಅದು ಸೇಮ್ ಆ ಥರ ಆಗ್ತಿರುತ್ತೆ. ಇಲ್ಲಾಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಯಾವುದೇ ಥರ ಆಧಾರ್ ಕಾರ್ಡು ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂದರೆ ನೀವು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಸೀಡೆಡ್ ಆಗಿರಲ್ಲ. ಇನ್ನೊಂದು ಇಲ್ಲಾಂದರೆ ಸರ್ವರ್ ಇಶ್ಯೂ ಆಗಿರುತ್ತೆ ಸ್ನೇಹಿತರೆ, ಸೇಮ್ ಆ್ಯಸ್ ಇಟ್ ಇಸ್ ವೆಬ್ಸೈಟ್ ಇಶ್ಯೂ ಆಗಿರುತ್ತೆ. ಅಂಥ ಟೈಮಲ್ಲಿ ನೀವು ಲಾಗೌಟ್ ಆಗ್ಬಿಟ್ಟು ಬೇಕಾದ್ರೆ ಲಾಗಿನ್ ಆಗ್ಬಿಟ್ಟು ಟ್ರೈ ಮಾಡಿ ಆಗುತ್ತೆ. ಇಲ್ಲಾಂದ್ರೆ ಹಂಗೆ ಆಗಿದ್ರೆ ನಿಮ್ಮ ಆ ಸಮಯಕ್ಕೆ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ನೆಕ್ಸ್ಟ್ ಡೇ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೊಂದು ಸುಮಾರು ಜನಕ್ಕೆ ಏನಂದರೆ ಇದೆಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗ್ತಿದೆ, ಡೀಟೇಲ್ಸು ಫೆಚ್ ಆಗ್ತಿದೆ. ಲಾಸ್ಟಲ್ಲಿ ನೀವು ವೆರಿಫಿಕೇಷನ್ ಕೋಡೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಕೊಡೋಕ್ಕೆ ಹೋದರೆ ಇಲ್ಲಿ ದಿಸ್ ಫೀಲ್ಡ್ ಇಸ್ ರಿಕ್ವೈರ್ಡ್ ಅಂತ ಬರ್ತಿದೆ. ಇದೊಂದು ಪ್ರಾಬ್ಲಮ್ ಬಂದ್ಬಿಟ್ಟು ಸ್ನೇಹಿತರೆ, ಇದು ನಿಮ್ಮ ಪ್ರಾಬ್ಲಮ್ ಏನೂ ಅಲ್ಲ, ಇದು ಸರ್ವರ್ ಇಶ್ಯೂ ಆಗಿರುತ್ತೆ. ಇಲ್ಲಾಂದರೆ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ನೀವು ಸಬ್ಮಿಟ್ ಕೊಡೋಕ್ಕೆ ಹೋಗ್ಬೇಕಾದ್ರೆ ಯಾವ್ದಾರ ನೆಟ್ವರ್ಕ್ ಏನೋ ಸಮಸ್ಯೆ ಆಗಿರುತ್ತೆ, ಸರ್ವರ್
ಎರರ್ ಪ್ರಾಬ್ಲಮ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ ಅಂಥ ಸಮಯದಲ್ಲಿ ನೀವು ಏನು ಮಾಡಿ ಪದೇ ಪದೇ ಟ್ರೈ ಮಾಡೋಕ್ಕೆ ಹೋದು ನೀವು ಎಷ್ಟೇ ಟ್ರೈ ಮಾಡೋದು ಹಂಗೆ ಬರ್ತಿರುತ್ತೆ. ಜಸ್ಟ್ ಲಾಗೌಟ್ ಆಗಿಬಿಡಿ ಸ್ನೇಹಿತರೆ. ಲಾಗೌಟ್ ಆಗಿಬಿಟ್ಟು ನಿಮ್ಮ ಕ್ರೋಮ್ ಅಥವಾ ಕ್ರೋಮ್ ಬ್ರೌಸರ್ ನೀವು ಟ್ರೈ ಮಾಡ್ತಿದ್ರೆ ಎಲ್ಲ ಕ್ರೋಮ್ ಬ್ರೌಸರಲ್ಲಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ರಿಫ್ರೆಶ್ ಮಾಡ್ಬಿಟ್ಟು ಇನ್ನೊಂದ್ಸಲ ಟ್ರೈ ಮಾಡಿ, ಗ್ಯಾರಂಟಿ ಆಗೇ ಆಗುತ್ತೆ. ಇನ್ನು ನಿಮ್ಮ ಲಾಗಿನಲ್ಲಿ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಲಾಗಿನಲ್ಲಿ ಸಹಿತ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ಯಾವುದೇ ಥರ ನಿಮ್ಮದ್ರಲ್ಲಿ ನೀವು ಲಾಗಿನ್ ಆಗ್ಬಿಟ್ಟು ನೀವು ಸರ್ಟಿಫಿಕೇಷನ್ ಕೊಡಬೇಕಂತೇನಿಲ್ಲ. ಇಲ್ಲ ನಿಮ್ಮದ್ರಲ್ಲಿ ಏನಾರು ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ದು ಯಾರ್ದಾರು ಒಬ್ಬರು ಅವ್ರದ್ದು ಮೊಬೈಲ್ ನಂಬರ್ ಇಸ್ಕೊಂಡು ಅವ್ರ ಮುಖಾಂತರ ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರು. ಯಾಕಂದರೆ ಪ್ರತಿಯೊಬ್ಬರು ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ಯಾವ್ದ್ರ ಮುಖಾಂತರ ಲಾಗಿನ್ ಆಗಿ ಕೊಡ್ತೀರಂತ ಇಂಪಾರ್ಟೆಂಟ್ ಅಲ್ಲ. ಸೆಲ್ಫ್ ಡಿಕ್ಲರೇಷನ್ ಕೊಡೋದು, ಸಬ್ಮಿಟ್ ಮಾಡೋದು ಕಂಪಲ್ಸರಿಯಾಗಿ ನಿಮ್ಮ PDF ಡೌನ್ಲೋಡ್ ಮಾಡೋವರೆಗೂ ನೀವು ಪ್ರೋಸೆಸ್ ಕಂಪ್ಲೀಟ್ ಮಾಡಲೇಬೇಕಾಗಿರುತ್ತೆ ಸ್ನೇಹಿತರೆ. ಜಸ್ಟ್ ರಿವ್ಯೂ ಮಾಡಿಬಿಟ್ರೆ ಸಾಕಾಗಲ್ಲ. ಸಬ್ಮಿಟ್ ಕೊಟ್ಟು ಎರಡು ಸಾರಿ ಸಬ್ಮಿಟ್ ಕೊಟ್ಟ ಮೇಲೆ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟಾಗಿ ಮಾಡಬೇಕು ಸ್ನೇಹಿತರೆ. ಸೇವಸಿಂದಲ್ಲಿ ನಿಮಗೆ ಇಲ್ಲಿ ಮಂತ್ ಬಂದ್ಬಿಟ್ಟು ಚೇಂಜಸ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯೋನಿದೆ ಅಪ್ಲಿಕೇಶನ್ ಫಾರ್ ಟೆರಿ ಮಂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬಂದರೆ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಹೋಗಿ. ಇನ್ನು ನಿಮ್ಗೆ ಈ ಥರ ಫಸ್ಟೇ ನಿಮ್ಗೆ ಹೆಂಗೆ ಬರ್ತಿತ್ತು ಅಂದರೆ ಫಸ್ಟ್ ಈ ಥರ ಬರ್ತಿತ್ತು, ಯೋನಿದೆ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ. ಈ ಥರ ಬಂದರೆ ಇದು ಹಳೇದು ಸ್ನೇಹಿತರೆ. ಇದೇ ಥರ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಚೇಂಜಸ್ ಆಗಿದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ಟೆರಿ ಮಂತ್ಲಿ ಅಂತ ಬಂದೈತೆ ಸ್ನೇಹಿತರೆ. ಈ ಥರ ಬಂದರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿ ಸಬ್ಮಿಟ್ ಆಗುತ್ತೆ ಅಂತ ಸ್ನೇಹಿತರೆ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಇನ್ನೂ ರಿಮೈಂಡ್ ಮಾಡಿ ಸ್ನೇಹಿತರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ. ಹಾಗೆ ಇವತ್ತು ಮಾತ್ರ ಆಧಾರ್ ಐಡೆಂಟಿಫಿಕೇಷನ್ ಪ್ರೋಸೆಸ್ಸೇ ಕಂಪ್ಲೀಟ್ ಆಗ್ತಿಲ್ಲ. ಅದಕ್ಕೆ ಇವತ್ತು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ನಾಳೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಮಾಹಿತಿ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ. ಹಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.